ಸಾಮ್ರಾಟ್ ಒಬ್ಬ ಸರಳ ಡೆಲಿವರಿ ಬಾಯ್ ಆಗಿದ್ದ. ಅವನು ಅನನ್ಯಾಳನ್ನ ಮದುವೆ ಆಗಿದ್ದ. ಅವಳು ಒಬ್ಬ ಇನ್ನೋಸೆಂಟ್ ಹುಡುಗಿ ಮತ್ತು ನಗರದ ಕೋಟ್ಯಾಧಿಪತಿ ಕುಟುಂಬದ ಹುಡುಗಿ. ಆದರೆ ಸಿಂಗ್ ಕುಟುಂಬದಲ್ಲಿ ಯಾರಿಗೂ ಈ ಮದುವೆ ಇಷ್ಟ ಇರಲಿಲ್ಲ. ಕುಟುಂಬದ ಮುಖ್ಯಸ್ಥ ಶ್ರೀಕಂಠದತ್ತ ಅವರಿಗೆ ಬೇರೆ ಆಯ್ಕೆ ಇಲ್ಲದ ಕಾರಣ ಅವರನ್ನ ಮದುವೆ ಮಾಡಿಸಿದರೂ ಸಾಮ್ರಾಟ್ನಿಗೆ ಅವಮಾನ ಮಾಡುವ ಯಾವುದೇ ಅವಕಾಶವನ್ನು ಯಾರಿಗೂ ಅವರು ಕೊಟ್ಟಿರಲಿಲ್ಲ. ಗಮನ ಕೊಟ್ಟು ಕೇಳು, ನಾನು ಹೊರಗೋಗ್ತಿದ್ದೀನಿ. ನಾನು ವಾಪಸ್ ಬರೋ ಅಷ್ಟ್ರಲ್ಲಿ ಈ ಮನೆ ಪೂರ್ತಿ ಕ್ಲೀನ್ ಆಗಿರ್ಬೇಕು. ಇಲ್ಲದಿದ್ರೆ ನಿನ್ನ ಕೈ ಕಾಲ್ ಮುರಿದ್ಬಿಡ್ತೀನಿ. ಕೆಲಸ ಶುರು ಮಾಡ್ಕೋ. ಬಹಳ ದಿನಗಳ ನಂತರ ಸಾಮ್ರಾಟ್ನಿಗೆ ಮನೆಯಲ್ಲಿ ಒಂಟಿಯಾಗಿ ಇರಲು ಅವಕಾಶ ದೊರೆತಿತ್ತು ಮತ್ತು ಅವನು ಅದನ್ನ ಬಹಳ ಶಾಂತಿಯಿಂದ ಅನುಭವಿಸಿದ. ಅವನು ಒಂಟಿಯಾಗಿ ಇರುವುದನ್ನು ಇಷ್ಟಪಟ್ಟ. ಸಾಮ್ರಾಟ್ ತನಗಾಗಿ ಮ್ಯಾಗಿ ಮಾಡಿ ತಿಂದ ಮತ್ತು ಆರಾಮಾಗಿ ಮಲಗಿದ. ಸಂಜೆ ಯಾರೋ ಮತ್ತೆ ಮತ್ತೆ ಡೋರ್ ಬೆಲ್ ಬಾರಿಸುತ್ತಿದ್ದರು. ಆ ಶಬ್ದಕ್ಕೆ ಅವನು ಎದ್ದ. ಅವನ ಪತ್ನಿ ಅನನ್ಯ ಬಾಗಿಲಲ್ಲಿ ಇದ್ದಳು. ಅವಳು ಸಾಮ್ರಾಟ್ನ ಕೂದಲು ಮತ್ತು ಬಟ್ಟೆಗಳನ್ನು ಕಂಡು ತಕ್ಷಣವೇ ಅವನನ್ನು ಪ್ರಶ್ನಿಸಿದಳು.